ಬಹಳ ಹೊತ್ತು ದೇವಕಿ ಕಳವಳದಿಂದ ಚೇತರಿಸಿಕೊಳ್ಳಲಿಲ್ಲ. ನಂತರ ಆಯಸ್ಸು ಕಡಿಮೆ ಮಾಡುವುದು ಎಂದರೆ ಕೇಳಿದಳು. ಹೇಗಾಗುತ್ತದೆ ಎಂದು ನಿನಗೆ ಗೊತ್ತಾಗುತ್ತದೆ. ನಂಗೇನು ಗೊತ್ತಿಲ್ಲ, ನೀವೇ ಹೇಳಿ. ಹೇಗಾಗುತ್ತೆ ಅನ್ನೋ ಯೋಜನೆಯನ್ನೇ ಬಿಟ್ಟುಬಿಡು. ನಮ್ಮ ದಾರಿಯಿಂದ ರಂಜಿತನನ್ನು ದೂರ ತಳ್ಳುವುದು ಖಚಿತ. ಪ್ರಾಯಶಃ ಕೊಲ್ಲಬೇಕಾಗಲೂ ಬರಬಹುದು ಎಂದ. ದೇವಕಿ ಮೆಲ್ಲನೆ ಕಂಪಿಸಿದಳು. ಹೇಗೆ? ನಾವಿಬ್ರು ಸೇರಿ ಪ್ಲಾನ್ ಮಾಡಬೇಕು. ಅವಳನ್ನು ಕೊಲ್ಲುವುದಕ್ಕೆ? ಅವಳ ಪಾಡಿಗೆ ಅವಳನ್ನು ಬಿಡಬಾರದ? ದೇವಕಿ, ರಂಜಿತ ಎಂಥ ಅಮಾಯಕಳೋ, ಅಷ್ಟೇ ಮೊಂಡಿ. ಅಂಥವರೊಂದಿಗೆ ನಮಗೆ ಯಾವಾಗಲೂ ಸಮಸ್ಯೆಯೇ. ಅಲ್ಲದೆ ಅವಳ ಹೆಸರಿರುವ ಇನ್ಶೂರೆನ್ಸ್, ಆಸ್ತಿ ಎಲ್ಲ ಸೇರಿದರೆ 5-6 ಲಕ್ಷ. ಅದನ್ನು ಬಿಡುವುದು ಹೇಗೆ? ಏನೋ ನನಗದು ಇಷ್ಟವಿಲ್ಲ. ಒಮ್ಮೊಮ್ಮೆ ನಮಗಿಷ್ಟವಿಲ್ಲದ ಕೆಲಸವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತದೆ ದೇವಕಿ ಎಂದು ನಕ್ಕ. ನನಗೆ ಭಯಂಕರವಾಗಿತ್ತು. ಆ ಇಡೀ ದಿನ ಅವನು ಮಂಚದಿಂದಿಳಿಯಲಿಲ್ಲ. ದೇವಕಿಯು ಅವನೊಂದಿಗೆ ಮಲಗಿದ್ದಳು. ಅಂದು ರಾತ್ರಿ ಅವನ ಯೋಚನೆಗೊಂದು ರೂಪಕಲ್ಪನೆಯಾಯಿತು. ಎದ್ದು ಕಪಾಟಿನಿಂದ ಸೀಸೆಯನ್ನು ತೆಗೆದುಕೊಂಡು ಗ್ಲಾಸಿಗೆ ವಿಸ್ಕಿ ಬಗ್ಗಿಸಿಕೊಂಡು ಸೋಡಾ ಸೇರಿಸಿ ಮತ್ತೆ ಮಂಚದ ಹತ್ತಿರ ಬಂದು ದೇವಕಿಯನ್ನೇ ನೋಡಿದ. ಅವಳ ಮುಖ ಬೆಚ್ಚಾಗಿ ಕಣ್ಣಿನಲ್ಲಿ ಹೆದರಿಕೆ ಮನೆ ಮಾಡಿತ್ತು. ಸ್ವಲ್ಪ ಏಳು ದೇವಕಿ ಎಂದ. ಅವಳು ಎದ್ದು ಕುಳಿತಳು. ಕಣ್ಣು ಮುಚ್ಚಿಕೊಂಡು ಇದನ್ನು ಕುಡಿ ಎಂದ. ಊಹೋಂ, ನನಗೆ ಬೇಡ, ಅನಿಷ್ಟತೆಯಿಂದ ಹೇಳಿದಳು. ದೇವಕಿ, ಇನ್ಯಾವಾಗಾದ್ರೂ ಕುಡಿ ಅಂತ ಕೇಳಿದ್ದೆ? ಇವತ್ತು ನೀನಿದ್ದನ್ನು ತಗೊಳ್ಳೇಬೇಕು. ಇಲ್ದಿದ್ರೆ ಹೇಳಿ ಅನಿಸ್ಕೋತಿ. ಇದನ್ನು ಕುಡಿದ್ರೆ ಧೈರ್ಯ ಬರುತ್ತೆ? ಹೂಂ, ನೀನೇ ಹೋಗಿ ಸಿಕ್ಕಿದವರನ್ನು ಇರಿದು ಕೊಲ್ಲುವಷ್ಟು ಧೈರ್ಯ ಬರುತ್ತೆ ಎಂದು ಹೇಳಿ ಅವಳ ಬಾಯಿ ತೆರೆಸಿ ಬಲವಂತದಿಂದ ಗ್ಲಾಸು ಇರಿಸಿ ಖಾಲಿ ಮಾಡಿದ. ಅವಳಿಗೆ ವಾಂತಿಯಾಗುವಂತಾಗಿ ಎದ್ದು ಬಾತ್ರೂಮ್ನತ್ತ ಓಡಿದಳು. ಏನೂ ಆಗಲಿಲ್ಲ. ಮತ್ತೆ ಬಂದು ಮಂಚದ ಮೇಲೆ ಕುಳಿತುಕೊಂಡಳು. ಪರಶುರಾಮ ಅವಳನ್ನೆಳೆದುಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡು ತುಟಿಯನ್ನು ಚುಂಬಿಸಿದನು. ಈಗ ಹೇಳ್ತೀನಿ ಕೇಳು. 2-3 ದಿನದಲ್ಲಿ ರಂಜಿತಳ ಅಧ್ಯಾಯ ಮುಗಿದು ಹೋಗುತ್ತದೆ. ಅವಳು ಮಾಮೂಲಿನಂತೆದ್ದು ನಿದ್ರೆಗಣ್ಣಿನಲ್ಲಿ ಕಿಚನ್ಗೆ ಹೋಗುತ್ತಾಳೆ. ಲೈಟ್ ಸ್ವಿಚ್ ಹಾಕುವ ಹೊತ್ತಿಗೆ ಆಗಲೇ ಕೋಣೆಯನ್ನೆಲ್ಲ ತುಂಬಿಕೊಂಡಿದ್ದ ಕುಕಿಂಗ್ ಗ್ಯಾಸ್ ಅವಳನ್ನು ಮುಗಿಸುತ್ತದೆ. ಇದರಿಂದ ಯಾರಿಗೂ ಎಂಥ ಅನುಮಾನವೂ ಬರುವುದಿಲ್ಲ. ಗ್ಯಾಸ್ನ ಅಪಾಯದಿಂದ ಎಷ್ಟೋ ಜನ ಸಾಯುವುದು ಮಾಮೂಲು ವಿಷಯ. ಅವನ ಮಾತು ದೇವಕಿಗೆ ಮತ್ಯಾವುದೋ ಪ್ರಪಂಚದಿಂದ ಕೇಳಿದಂತಿತ್ತು. ಶರೀರವಿಡೀ ಗಾಳಿಯಲ್ಲಿ ತೇಲುತ್ತಿರುವಂತಿತ್ತು. ತುಂಬಾ ವಿಚಿತ್ರವಾದ ಅನುಭವ. ಕಾಲೇಜು ಓದುತ್ತಿದ್ದ ದಿನಗಳಲ್ಲಿ ಮೊತ್ತಮೊದಲ ಬಾರಿಗೆ ಅನಾಟಮಿಯನ್ನು ಪರಿಶೋಧಿಸುತ್ತಿದ್ದಾಗ ಒಬ್ಬ ಬಾಯ್ಫ್ರೆಂಡಿನೊಂದಿಗೆ ಸ್ವಲ್ಪ ಬ್ರಾಂಡಿಯನ್ನು ಕುಡಿದಿದ್ದಳು. ನಂತರ ಬಹಳ ವರ್ಷಗಳಾದ ಮೇಲೆ ಮತ್ತೆ ಆ ಅನುಭವವನ್ನು ಪಡೆದಂತಾಗಿತ್ತು. ಅವಳರಿವಿಲ್ಲದಂತೆಯೇ ಮಂಚದ ಮೇಲುರುಳಿಕೊಂಡಳು. ಕಣ್ಣುಚ್ಚಿ ಬರುತ್ತಿತ್ತು. ಅವಳನ್ನೀಗ ರಂಜಿತಳನ್ನು ಕೊಲ್ಲುವ ವಿಷಯ ಅಷ್ಟಾಗಿ ಹೆದರಿಸುತ್ತಿರಲಿಲ್ಲ. ಕುಡಿತದಲ್ಲಿ ಅಂಥ ಮಹತ್ವ ಇದೆ ಎಂಬುದು ಅವಳಿಗೆ ಗೊತ್ತೇ ಇರಲಿಲ್ಲ. ಅವಳು ಜೊಂಪಿಗೆ ಸಂದಳೆಂದು ಗೊತ್ತಾಗುತ್ತಲೇ ಅವನು ಎದ್ದು ಬೇಗ ಬೇಗ ಡ್ರೆಸ್ ಮಾಡಿಕೊಂಡ. ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡಿಕೊಂಡು ತನ್ನ ಮನೆಗೆ ಹೋದ. ರಂಜಿತಳ ಪ್ರತಿಕ್ರಿಯೆ ಅವನಿಗೆ ಗೊತ್ತಿತ್ತು. ತುಂಬಾ ವೈಲ್ಡ್ ಆಗಿ ನಿಂದಿಸಿ ಅಳುತ್ತಾ ರಾದ್ದಾಂತ ಮಾಡುತ್ತಾಳೆ. ಬಾಗಿಲು ತಟ್ಟುತ್ತಿರುವಂತೆಯೇ ಬಂದು ಬಾಗಿಲನ್ನು ತೆರೆದಳು. ನಿದ್ರಿಸದೆ ಎಚ್ಚರವಾಗಿದ್ದಳು ಎಂದು ಗೊತ್ತಾಯಿತು. ರಂಜಿತ ಅವನ ಮುಖವನ್ನು ನೋಡದೆ ಹಿಂದಿರುಗಿ ಹೋಗಿ ತನ್ನ ಕೋಣೆಯಲ್ಲಿ ಮಂಚದ ಮೇಲೆ ಉರುಳಿಕೊಂಡಳು. ಕೋಣೆಯ ಬಾಗಿಲು ಮುಚ್ಚಿ ಅವಳ ಪಕ್ಕದಲ್ಲೇ ಮಲಗಿಕೊಂಡು ತನ್ನತ್ತ ತಿರುಗಿಸಿಕೊಂಡ. ಅವಳಲ್ಲಿ ಎಂಥ ಪ್ರತಿಭಟನೆಯೂ ಕಂಡುಬರದಿದ್ದುದರಿಂದ ಅವನಿಗೆ ಆಶ್ಚರ್ಯವಾಯಿತು. ರಂಜಿತ ಮೃದುವಾಗಿ ಕರೆದ. ಓಂ, ಕ್ಷಮಿಸು ರಂಜಿತ, ತಪ್ಪು ಮಾಡಿಬಿಟ್ಟೆ ಎಂದ. ಅವಳು ಮೆಲ್ಲಗೆ ಅಳುತ್ತಿರುವುದು ಕೇಳಿಸಿತು. ಅವಳನ್ನು ಎದೆಗವಚಿಕೊಂಡ. ನಾನು ನಿಮಗೇನು ಕಡಿಮೆ ಮಾಡಿದೆ ಅಂತ ಹೀಗೆ ಮಾಡಿದ್ರಿ? ತಪ್ಪಾಯ್ತು ಅನ್ನಲ್ಲ ರಂಜಿತ. ಇದೊಂದ್ಸಾರಿ ಕ್ಷಮಿಸೋಲ್ವಾ? ನೀವು ತಪ್ಪು ಮಾಡಿದ್ದಷ್ಟಲ್ಲಾರೀ ನನಗೆ ಮೋಸ ಮಾಡಿರೋದಕ್ಕೆ. ಇಷ್ಟು ದಿನಾನೂ ನೀವು ಕೆಲಸದಿಂದಾಗೆ ಬಿಜಿಯಾಗಿದ್ದೀರಿ ಅಂದುಕೊಂಡಿದ್ದೆ. ಆದರೆ ಇಂಥ ಕೆಲ್ಸ ಮಾಡ್ತೀರಿಂತ ಗೊತ್ತಿರಲಿಲ್ಲ. ರಂಜಿತ, ಆಗಿದ್ದೇನೋ ಆಗಿ ಹೋಯ್ತು. ಇನ್ನೊಂದ್ಸಾರಿ ಹೀಗಾಗ್ದಂತೆ ನೋಡ್ಕೋತೀನಿಂತ ಭರವಸೆ ಕೊಡ್ತೀನಿ ಕಣೆ. ನಾನೀ ವಿಷಯನ ಅಷ್ಟು ಸುಲಭವಾಗಿ ಮರೆಯಲಾರೆರಿ. ಮನಸ್ಸು ಒಂದು ಸಾರಿ ಒಡೀತು ಅಂದ್ರೆ ಒಂದಾಗೋದು ಕಷ್ಟಾರಿ. ಅದು ನನ್ನ ಸ್ವಭಾವ. ನಾನು ಏನನ್ನಾದರೂ ಸಹಿಸಿಕೋತೀನಿ.
ಆದರೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೇಮಿಸಿದವರು ನನಗೆ ಮೋಸ ಮಾಡೋದನ್ನ ಮಾತ್ರ ಸಹಿಸಲಾರೇರಿ ಎಂದು ಹೇಳಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅಂದರೆ ನಿನ್ನ ಮಾತಿನ ಅರ್ಥವೇನು? ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ನಿಮಗೆ ಬೇಕುಂದ್ರೆ ಅವಳೇ ಕಟ್ಟೋಳ್ಳಿ. ನಿಮ್ಮ ದಾರಿಗೆ ನಾನು ಖಂಡಿತ ಅಡ್ಡಿ ಬರೋಲ್ಲ, ಪ್ಲೀಸ್. ಇಲ್ಲಿಂದ ಹೊರಟು ಹೋಗಿ. ರಂಜಿತಾ, ಇದೊಂದ್ಸಾರಿ ಕ್ಷಮಿಸೋಕಾಗಲ್ವೇನೆ? ನನ್ನ ಜೊತೆ ಮಾತನಾಡಬೇಡಿ. ನನಗೆ ತುಂಬಾ ಡಿಪ್ರೆಸ್ಡ್ ಆಗಿದೆ. ದಯವಿಟ್ಟು ಹೋಗಿ ಹಾಲಿನಲ್ಲಿ ಮಲ್ಕೊಳ್ಳಿ. ನಿಮ್ಮನ್ನ ನೋಡೋಕ್ಕೂ ನಂಗಿಷ್ಟವಿಲ್ಲ ಎಂದಳು. ಪರಶುರಾಂಗೆ ಮುಖದ ಮೇಲೆ ಹೊಡೆದಂತಾಯ್ತು. ಮನಸ್ಸಿನ ಭಾವನೆಯನ್ನು ಹಾಗೆ ಅಣಗಿಸಿಕೊಂಡ. ಬೆಡ್ಶೀಟ್ ದಿಂಬು ತೆಗೆದುಕೊಂಡು ಹೋಗಿ ಸೋಫಾದಲ್ಲಿ ಮಲಗಿಕೊಂಡ. ಮರುದಿನವಿಡೀ ಮನೆಯಲ್ಲೇ ಇದ್ದರೂ ರಂಜಿತಾ ಅವನನ್ನು ಮಾತನಾಡಿಸಲಿಲ್ಲ. ಅವನಿಗೆ ಕೋಪ ಗಳಿಗೆಗೂ ಜಾಸ್ತಿಯಾಗುತ್ತಿತ್ತು. ಅದೃಷ್ಟವಶಾತ್ ಈ ರಾದ್ದಾಂತವೆಲ್ಲ ರಂಜಿತಳ ತಾಯಿಗೆ ಗೊತ್ತಾಗಿರಲಿಲ್ಲ. ಮರುದಿನ ಆಫೀಸಿಗೆ ಹೋಗಿ ಬಂದ. ರಂಜಿತಾ ಆಗಲೂ ಮಾತನಾಡಿಸದಿದ್ದರಿಂದ ಅವನ ಕೋಪ ಮತ್ತೂ ಜಾಸ್ತಿಯಾಗಿತ್ತು. ಅವನೆಂದಿಗೂ ಅಂಥ ಅವಮಾನವಾಗಿರಲಿಲ್ಲ. ಮರುದಿನ ತನ್ನ ಪ್ಲಾನ್ ಕಾರ್ಯರೂಪಕ್ಕೆ ತರಲು ತೀರ್ಮಾನಿಸಿದ. ರಾತ್ರಿ 3 ಗಂಟೆಯವರೆಗೂ ನಿದ್ರಿಸದೆ ಕಳೆದ. 3 ಗಂಟೆಗೆದ್ದು ಮೆಲ್ಲಗೆ ಅಡುಗೆ ಮನೆಗೆ ಹೋದ. ಕಿಟಕಿ, ವೆಂಟಿಲೇಟರ್ ಎಲ್ಲ ತೆರೆದಿತ್ತು. ಶಬ್ದವಾಗದಂತೆ ದೀಪದ ಸ್ವಿಚ್ ಹಾಕಿ ಕಿಟಕಿಗಳನ್ನೆಲ್ಲ ಮುಚ್ಚಿದ. ನಂತರ ಕಿಚನ್ನ ಪ್ಲಾಟ್ಫಾರನ್ನ ಮೇಲೆ ಹತ್ತಿ ವೆಂಟಿಲೇಟರುಗಳನ್ನು ಮುಚ್ಚಿದ. ಅವನಲ್ಲಾಗ ಟೆನ್ಷನ್ ಆರಂಭವಾಗಿತ್ತು. ಒಳಗೊಳಗೆ ಸಂಘರ್ಷಣೆ. ಮಾನವನಲ್ಲಿನ ಒಳಿತು ಕೆಡುಕುಗಳ ನಡುವಣ ಸಂಘರ್ಷಣೆ ರಂಜಿತಳನ್ನು ಕೊಲ್ಲುವುದೋ ಬೇಡವೋ? ಇಷ್ಟು ವರ್ಷಗಳಿಂದ ತನ್ನೊಂದಿಗೆ ಸಂಸಾರ ಮಾಡಿದ ಹೆಂಗಸನ್ನು ಹೀಗೆ ಕೊಂದು ಬಿಡುವುದೇ? ಕಷ್ಟ, ನಷ್ಟ, ಸುಖ, ದುಃಖ, ನಗು, ಅಳು ಎಲ್ಲವನ್ನೂ ನಗುನಗುತ್ತಲೇ ಸಹಿಸಿದ್ದಳು. ತನಗೋಸ್ಕರ, ತನ್ನ ಸುಖದ ಸಲುವಾಗಿ ಬಹಳಷ್ಟೇ ಒದ್ದಾಡಿದ್ದಳು. ಇದಕ್ಕೆ ಪ್ರತಿಫಲವಾಗಿ ತಾನು ಈ ಸಾವನ್ನು ಕೊಡುವುದೇ? ಆ ಯೋಚನೆಗೊಂದು ಪೂರ್ಣ ವಿರಾಮ ಹಾಕಿದ. ಗ್ಯಾಸ್ ಸಿಲಿಂಡರಿನ ಹತ್ತಿರ ಹೋಗಿ ಗ್ಯಾಸ್ ರಿಲೀಸ್ ಮಾಡಿದ. ನಂತರ ಸ್ಟವ್ ನಾಬ್ಗಳೆರಡನ್ನೂ ತೆರೆದಿಟ್ಟ. ಸಣ್ಣನೆಯ ಶಬ್ದದಿಂದ ಗ್ಯಾಸ್ ಅಡುಗೆ ಮನೆಯೆಲ್ಲ ವ್ಯಾಪಿಸಿತ್ತು. ವಾಸನೆ ತುಂಬಿಕೊಂಡಿತು. ದೀಪ ವಾರಿಸಿ ಹೊರಟು ಬಂದು ಬಾಗಿಲು ಮುಚ್ಚಿದ ಹಾಲಿಗೆ ಬಂದು ಸೋಫಾದಲ್ಲಿ ಮಲಗಿದ. ಆಗ ಸಮಯ 4 ಗಂಟೆಯಾಗಿತ್ತು. 1 ಗಂಟೆ ಅಷ್ಟೇ. ರಂಜಿತಳ ಬದುಕಿನವಧಿ 1 ಗಂಟೆ ಮಾತ್ರ. ಅವನ ಮನಸ್ಸು ಸೈಕ್ಲೋನ್ನಲ್ಲಿ ತೂಗಾಡುವ ಮರದ ರಂಬೆಯಂತೆ ಅತ್ತಿತ್ತ ಯೋಚನೆಯಿಂದ ಹೊಯ್ದಾಡುತ್ತಿತ್ತು. ತಂಗಾಳಿ ಬೀಸುತ್ತಿದ್ದರೂ ಮೈ ಎಲ್ಲ ಬೆವತು ಹೋಗಿತ್ತು. ಗಡಿಯಾರ 5 ಗಂಟೆ ಹೊಡೆಯಿತು. ರಂಜಿತಾ ನಿದ್ರೆಯಿಂದೆದ್ದ ಸುಳಿವು ಕಾಣಲಿಲ್ಲ. ಅವನಲ್ಲಿ ಹೆದರಿಕೆ, ಆತಂಕ ಜಾಸ್ತಿಯಾಗುತ್ತಿತ್ತು. ಏನಾಯ್ತು? ನಿತ್ಯವೂ 5 ಗಂಟೆಗೆಲ್ಲ ಏಳುತ್ತಿದ್ದಳು. ಈ ದಿನ ಇನ್ನೂ ಏಳದಿರುವುದಕ್ಕೇನು ಕಾರಣ? ಆಂದೋಳನ ಜಾಸ್ತಿಯಾಗುತ್ತಿತ್ತು. ಗಂಟೆ 5:30 ಆಯ್ತು. ಪರಶುರಾಂಗಿ ಅನುಮಾನವಾಗುತ್ತಿತ್ತು. ಒಂದು ವೇಳೆ ತನ್ನ ಪ್ಲಾನ್ನ ವಿಷಯ ಅವಳಿಗೇನಾದರೂ ಗೊತ್ತಾಯ್ತೋ ಏನೋ? ಹಣೆಯ ಮೇಲಿನ ಬೆವರನ್ನೊರೆಸಿಕೊಂಡು ಬೆಡ್ರೂಮ್ನತ್ತ ನಡೆದ. ಒಳಗಿನಿಂದ ಮಗು ಅಳುತ್ತಿದ್ದದ್ದು ಕೇಳಿಸಿತು. ಅಳು ಜಾಸ್ತಿಯಾಗುತ್ತಿದ್ದಾಗಲಿ ಕಡಿಮೆಯಾಗಲಿಲ್ಲ. ನಳಿನಿಯನ್ನು ಸಾಂತ್ವನಗೊಳಿಸುತ್ತಲೂ ಇಲ್ಲವಲ್ಲ. ಏಕೆ? ಮಗುವನ್ನೆಂದೂ ಅಷ್ಟು ಅಳಿಸುವುದಿಲ್ಲವಲ್ಲ? ಹೊಸ್ತಿಲ ಹತ್ತಿರ ನಿಂತು ನೋಡಿದ. ರಂಜಿತಾ ನೀಲಿ ಬಣ್ಣದ ದೀಪದ ಕಾಂತಿಯಲ್ಲಿ ಮಂಚದ ಮೇಲೆ ಅಂಗಾತಲಾಗಿ ಮಲಗಿದ್ದಳು. ಮಗು ಅವಳ ಪಕ್ಕದಲ್ಲೇ ಜೋರಾಗಿ ಅಳುತ್ತಿತ್ತು.